ಸಿ ಪೇರೆಂಟಿಂಗ್ ಅಂತ ಶುರು ಆಗ್ತಿದ್ದ ಹಾಗೆ ನೀವು ಹೇಳಿದ್ರಿ ಭಯ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಆದರೆ ನಾನು ಬಹಳಷ್ಟು ಜನರನ್ನ ಹತ್ರದಿಂದ ನೋಡ್ರಿಂದ ಅವರಲ್ಲಿ ಎಕ್ಸೈಟ್ಮೆಂಟ್ಗಿಂತ ಜಾಸ್ತಿ ಭಯ ಶುರುವಾಗಿರುತ್ತೆ. ಹೆಂಗಾಗುತ್ತೋ ಏನಾಗುತ್ತೋ, ಪೇರೆಂಟಿಂಗು ಆಮ್ ಐ ರೆಡಿ ಫಾರ್ ಇಟ್ ಇಲ್ವಾ, ಹಿಂಗಿರಿ ಭಯ ಶುರುವಾಗುತ್ತೆ. ಆ ಭಯದಲ್ಲಿ 3 ತಿಂಗಳು ಕಳೆದ್ಬಿಟ್ಟಿರ್ತಾರೆ. ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇನ್ನೊಂದು 3 ತಿಂಗಳು ಕಳೆದ್ಬಿಟ್ಟಿರ್ತಾರೆ. ಬೇಬಿ ಆದ ಮೇಲೆ ಬೇಬಿನ ಅರ್ಥ ಮಾಡ್ಕೋಬೇಕು ಅನ್ನೋ ಭಯದಲ್ಲಿ ಇನ್ನೊಂದು 1 ವರ್ಷ 6 ತಿಂಗಳು ಕಳೆದ್ಬಿಟ್ಟಿರ್ತಾರೆ. ಬಟ್ ಈಗಿನ ಪೇರೆಂಟಿಂಗ್ ಬಗ್ಗೆ ಒಂದು ಆಶ್ಚರ್ಯ ಅಂದರೆ 2 ಎಕ್ಸ್ಟ್ರೀಮ್ಗಳನ್ನು ನಾನು ನೋಡ್ತೀನಿ. ಒಂದು ಭಯ, ತುಂಬ ಎಕ್ಸ್ಟ್ರೀಮ್ ಲೆವೆಲಿಗೆ ಭಯ. ಮಗುನ ಮುಟ್ಟೋದಕ್ಕೆ ಭಯ, ಮುಟ್ಟದನ್ನ ಸ್ಯಾನಿಟೈಸರ್ 2 ಸಲ ಯೂಸ್ ಮಾಡ್ತೀನಿ ಮತ್ತು ಮುಟ್ತೀನಿ ಅಂತ. ಯಾರ ಕೈಲಾದರೂ ಕೊಡೋದಕ್ಕೆ ಭಯ, ಅಜ್ಜಿ ಕೈಲಿ ಕೊಡೋಕ್ಕೆ ಭಯ, ತಾತನ ಕೈಲಿ ಕೊಡೋಕ್ಕೆ ಭಯ, ಅಲ್ಲಿ ಮಲಗಿಸೋದಕ್ಕೆ ಭಯ, ಸಮ್ಟೈಮ್ಸ್ ಫಾದರ್ ಕೈಲಿ ಕೊಡೋಕ್ಕೆ ಭಯ. ಈ ಭಯದಿಂದ ಪೇರೆಂಟ್ಸ್ ಫಸ್ಟ್ ಹೇಗೆ ಆಚೆ ಬರಬೇಕು? ಆ್ಯಂಡ್ ಇವತ್ತಿನ ಈ ಜೆನ್ಜಿ ಕಿಡ್ಸ್ ಏನಿದ್ದಾರೆ, ಜನ್ರೇಷನ್ ಏನಿದೆ, ಅವ್ರು ಭಯದಲ್ಲೇ ಅರ್ಧ ಕಳೆದು ಬಿಡ್ತಾರೆ ಪೇರೆಂಟಿಂಗನ್ನು. ನಾನು ಹೇಳಿದೆ, ನಿಮಗೆ ನಾನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೇಚರಲ್ಲಿ ನಿಮ್ಮದು ಕಂಪ್ಲೀಟ್ ಟ್ರಸ್ಟ್ ಇಡಿ. ಡಾಕ್ಟರ್ಸ್ ಇರಲಿಲ್ಲ, ಹಾಸ್ಪಿಟಲ್ಸ್ ಇರಲಿಲ್ಲ, ಹೆಲ್ತ್ ಸಿಸ್ಟಮ್ ಇರಲಿಲ್ಲ, ಮಕ್ಕಳಿದ್ರು, ಪೇರೆಂಟ್ಸ್ ಇದ್ದರು ಅಲ್ವಾ? ಸೊ ಇವಾಗ ಎಸ್ಪೆಷಲಿ ಸಿಟಿಯಲ್ಲಿರೋ ಪೇರೆಂಟ್ಸಿಗೆ ಯಾಕೆ ಟೆನ್ಷನ್ ಅಂತ ಕೇಳೋದು? ಯಾಕೆ ಟೆನ್ಷನು? ಮಿಡ್ ನೈಟ್ 2 AM ನಿಮಗೆ ಡಾಕ್ಟರ್ ಸಿಗ್ತಲ್ರಿ ಆನ್ಲೈನು, ಹೇಳ್ತಿರೋದು ನಾನು. ಮಿಡ್ ನೈಟ್ 2 AM 3 AM ತೊಂದರೆ ಇದೆಯಾ? ಆ್ಯಪ್ಸ್ ಇದ್ದಾವೆ, ವೆಬ್ಸೈಟ್ಸ್ ಇದ್ದಾವೆ, ವೇರ್ ಡಾಕ್ಟರ್ಸ್ ಆನ್ ಕಾಲ್ ಅವೈಲೇಬಲ್ ಇದ್ದಾರೆ. 24 hours ಹಾಸ್ಪಿಟಲ್ಸ್ ಓಪನ್ ಇದ್ದಾವೆ. ಫಸ್ಟ್ ಆ ಭಯ ಯಾಕೆ? ಏನಾಗ್ಬಿಡ್ತೀನಿ? ದಟ್ ಈಸ್ ಸಿ, ನನ್ನ ಕ್ಲಿನಿಕಲ್ಲಿ ನಾನು ಕೂತ್ಕೊಳ್ತೀನಲ್ಲ, ಅಲ್ಲಿ ಹಿಂದ್ಗಡೆ ಒಂದು ಬೋರ್ಡ್ ಇದೆ ಚಿಕ್ಕದು. ಅಲ್ಲಿ ನಾನೇನು ಹಾಕಿದ್ದೀನಿ ಗೊತ್ತಾ ಮೆಸೇಜು? ಥಾಟ್ಸ್ ಬಿಕಮ್ ಥಿಂಗ್ಸ್. ನಿಮ್ದು ಏನು ಯೋಚನೆ ಮಾಡ್ತೀರೋ ಅದು ನಿಮ್ಮ ಕಣ್ಮುಂದೆ ಆಗತ್ತೆ. ಇದು ನಾನು ಹೇಳ್ತಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ, 1000 ವರ್ಷದಿಂದ ಹೇಳ್ತಾರೆ. ಸೊ ನೀವು ನೆಗೆಟಿವ್, ನಾನು ಎಷ್ಟೋ ಮದರ್ಸ್ ನೋಡಿದ್ದೀನಿ, ಭಾವನಾ, ಎಷ್ಟೋ ಮದರ್ಸ್ ನೋಡಿದ್ದೀನಿ. ನಾನು ಹೇಳಿದ್ದೀನಿ, ನೋಡಮ್ಮ ಬ್ರೆಸ್ಟ್ ಮಿಲ್ಕ್ ಬರ್ತಾಯಿದೆ ಚೆನ್ನಾಗಿ, ಫಾರ್ಮುಲಾ ಕೊಡಬೇಡಿ, ಆರಾಮಾಗಿ ಫೀಡ್ ಮಾಡಿ. ಇಲ್ಲ ಡಾಕ್ಟ್ರೇ, ನನಗೆ ಯಾಕೋ ಸ್ಟ್ರೆಸ್ ಆಗ್ತಿದೆ, ಬ್ರೆಸ್ಟ್ ಮಿಲ್ಕ್ ಕಡಿಮೆ ಆಗ್ತಿದೆ ಅನಿಸುತ್ತೆ, ನನಗೆ ಯಾಕೋ ಭಯ ಆಗ್ತಿದೆ, ಮಗು ತುಂಬ ಅಳುತ್ತೆ ಹೇಳುತ್ತೆ. ನಾನು ಕೌನ್ಸಿಲಿಂಗ್ ಮಾಡಿದ್ದೀನಿ 2 ವಿಸಿಟಲ್ಲೂ 3ನೇ ವಿಸಿಟಲ್ಲೂ. ನೋಡಮ್ಮ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿದೆ, ವೇಟ್ ಗೇನ್ ಚೆನ್ನಾಗಿದೆ, ಟೆನ್ಷನ್ ತೊಗೋಬೇಡಿ. ಇಲ್ಲ ಡಾಕ್ಟ್ರ್ ಅಂದ್ಕೊಂಡು 5th ಮಂತಲ್ಲಿ ಬಂದಿದ್ದಾರೆ. 4th ಮಂತಲ್ಲಿ ಬ್ರೆಸ್ಟ್ ಮಿಲ್ಕ್ ಕಂಪ್ಲೀಟ್ಲಿ ಸ್ಟಾಪ್. ಇದು ಯಾಕಾಯಿತು? ಮದರಿಗೆ ಏನಾದ್ರು ಮೆಡಿಕಲ್ ಕಂಡೀಷನ್ ಇತ್ತಾ? ಇರಲಿಲ್ಲ. ಏನಾದ್ರು ಹೆಲ್ತ್ ಇಶ್ಯೂ ಇರಲಿಲ್ಲ, ಆ್ಯಪ್ಸಸ್ ಏನೂ ಇರಲಿಲ್ಲ. ಬ್ರೆಸ್ಟ್ ಮಿಲ್ಕ್ ಬರೋದು ಬ್ರೆಸ್ಟಿಂದ ಅಲ್ಲ, ಇಲ್ಲಿಂದ. ಯಾಕೆ? ಪ್ರೊಲ್ಯಾಕ್ಟಿನ್ ಮತ್ತು ಆಕ್ಸಿಟಾಸಿನ್ ಅಂತ 2 ಹಾರ್ಮೋನ್ಸು. ಇದು ರಿಲೀಸ್ ಆಗುತ್ತೆ ಬ್ರೈನಿಂದ, ಇದು ಹೋಗಿ ಬ್ರೆಸ್ಟನ್ನು ಪಂಪ್ ಮಾಡುತ್ತೆ, ಬ್ರೆಸ್ಟ್ ಮಿಲ್ಕ್ ಬರುತ್ತೆ. ಅಲ್ಲಿ ಬ್ರೆಸ್ಟ್ ಮಿಲ್ಕ್ ಇದ್ದರೂ ಪಂಪ್ ಮಾಡೋ ಹಾರ್ಮೋನ್ ಇಲ್ಲ ಅಂದರೆ ಎಲ್ಲಿಂದ ಬರುತ್ತೆ? ಸೊ ವೆನ್ ಯು ಟೇಕ್ ಸ್ಟ್ರೆಸ್, ಮದರ್ ಸ್ಟ್ರೆಸ್ ತೊಗೊಂಡು ನೆಗೆಟಿವಿಟಿ ಮೈಂಡಿಗೆ ಹಾಕ್ಕೊಂಡು, ಈವನ್ ಮೆಡಿಕಲ್ ಕಂಡೀಷನ್ಸಲ್ಲೂ ಸ್ಟ್ರೆಸ್ ಆಗುತ್ತೆ. ಮೆಡಿಕಲ್ ಕಂಡೀಷನ್ಸ್ ಇರೋದು ರೇರ್ ಕೇಸಸ್ಸು, ಬಟ್ 80% ಕೇಸಸ್ಸು ಮದರ್ ಸ್ಟ್ರೆಸ್ ತೊಗೊಂಡು ಹಾರ್ಮೋನ್ ರಿಲೀಸ್ ಕಡಿಮೆ ಆಗಿ ಬ್ರೆಸ್ಟ್ ಮಿಲ್ಕ್ ಸ್ಟಾಪ್ ಆಗಿದೆ. ನನ್ನ ಕಣ್ಣು ಮುಂದೆ ಕಮ್ ಆ್ಯಂಡ್ ಟೋಲ್ಡ್ ಮೀ, ಡಾಕ್ಟರ್ ಬ್ರೆಸ್ಟ್ ಮಿಲ್ಗೆ ಬರ್ತಾಯಿಲ್ಲ. ನಾನು ಮೈಂಡಲ್ಲಿ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿತ್ತಿದ್ದ ವಿಷಯ. ಈಗ ಏನು ಮಾಡಬೇಕು? ಸೊ ಅನ್ವೇರಿಯಬ್ಲಿ ಹೆಲ್ಪ್ಲೆಸ್ ಆಗಿ ನಾವು ಫಾರ್ಮುಲಾನೋ ಅದು ಇದು ಕೊಡ್ತೀವಿ. ಸೊ ನಾವು ಫಸ್ಟ್ ಅದೇ ಹೇಳೋದು, ಪ್ಯಾನಿಕ್ ಆಗೋ ಅವಶ್ಯಕತೆಯೇ ಇಲ್ಲ. ಆಗ್ತದೆ, ನಿಮಗೆ ಭಯ ಆಗ್ತಿದೆಯಾ? ನೋ ಪ್ರಾಬ್ಲಮ್, ಇಟ್ಸ್ ಹ್ಯೂಮನ್ ಟು ಪ್ಯಾನಿಕ್. ಒಂದು ಒಪಿನಿಯನ್ ತೊಗೊಳ್ಳಿ ನಿಮ್ಮ ಡಾಕ್ಟರ್ ಹತ್ರ. ಸರ್, ನನ್ನ ಬೇಬಿ 2 months, ಕೆಲವು ಕ್ವೆಶನ್ಸ್ ಇತ್ತು. ನಮ್ಮ ಹತ್ರ ಬರ್ತಾರೆ, ನಮ್ಮ ಹತ್ರ ಲಿಸ್ಟ್ ಮಾಡ್ಕೊಂಡು ಬರ್ತಾರೆ ಕ್ವೆಶನ್ಸ್, 1 2 3 4 5 6 10. ಸರ್ ಬೇಬಿ ಗ್ಯಾಸ್ ಮಾಡ್ಬೇಕಾದ್ರೆ ಅಳತ್ತೆ, ಸರ್ ಬೇಬಿ ಹಾಲು ಕುಡಿಬೇಕಾದ್ರೆ ಹಿಂಗೆ ಮಾಡುತ್ತೆ, ಸರ್ ಬೇಬಿ ಹಿಂಗೆ ಮೈ ಮುರಿಯುತ್ತೆ, ಸರ್ ಬೇಬಿ ದಿನಕ್ಕೆ 2 ದಿನಕ್ಕೆ ಒಂದು ಸಲ ಮೋಷನ್ ಎಲ್ಲ ಇರುತ್ತೆ. ವಿ ಆನ್ಸರ್ ಎವ್ರಿಥಿಂಗ್. ಆಮೇಲೆ ಮನೆಗೆ ಹೋಗ್ಬೇಕು ತಾನೆ. ಯಾಕೆ ಆಟೋದಲ್ಲಿ ಕ್ಯಾಬಲ್ಲಿ ತಲೆ ಕೆರೆಸ್ಕೊಂಡು ಗೂಗಲ್ ಮಾಡಿಕೊಂಡು ವಾಟ್ ಎಲ್ಸ್ ಕುಡ್ ಬಿ ದ ಪ್ರಾಬ್ಲಮ್ ಇನ್ ಮೈ ಬೇಬಿ ಅಂದರೆ ಹೊಡೆದ್ರೆ ಗೂಗಲಲ್ಲಿ, ಗೂಗಲ್ ಎತ್ತಿ ಕೊಡುತ್ತೆ ನಿಮಗೆ. ಬಾರಪ್ಪ, ನಿನಗೆ ನಾವು ವೇಟ್ ಮಾಡ್ತಿರೋದು, ಎಷ್ಟು ಪ್ರಾಬ್ಲಮ್ ಬೇಕು ಕೊಡ್ತೀನಿ ಅಂತ ಕೊಡುತ್ತೆ. ದ ಮೂಮೆಂಟ್ ಯು ಟೈಪ್ ಎ ನೆಗೆಟಿವ್ ಮೆಸೇಜ್ ಇನ್ ಗೂಗಲ್, ಯು ವಿಲ್ ಹ್ಯಾವ್ ಹಂಡ್ರೆಡ್ಸ್ ಅಲ್ವಾ, ಥೌಸಂಡ್ಸ್. ನಾನು ಅದೇ ಹೇಳೋದು ಪೇರೆಂಟ್ಸ್ಗೆ, ಅನ್ನೆಸರಿ ಗೂಗಲ್ ಮಾಡಬೇಡಿ. ನೀವು ಮೆಡಿಕಲ್ ಡಾಕ್ಟರ್ಸ್ಗೆ ಹುಡುಕಿ, ಮೆಡಿಕಲ್ ಕಂಡೀಷನ್ಸ್ ಹುಡುಕಬೇಡಿ. ಯಾಕಂದರೆ ಈವನ್ ಟುಡೇ ಡಾಕ್ಟರ್ಸ್ಗೆ ಇಟ್ ಬಿಕಮ್ಸ್ ಚಾಲೆಂಜಿಂಗ್. ಸರ್ಟನ್ ಮೆಡಿಕಲ್ ಕಂಡೀಷನ್ಸು ಡಾಕ್ಟರ್ ಥರ ವೇಟ್ ಮಾಡಿ, ಟೆಸ್ಟ್ ಮಾಡಿ, ಅಬ್ಸರ್ವ್ ಮಾಡಿ, ಡಯಾಗ್ನೋಸ್ ಮಾಡ್ತೀವಿ. ನೀವು ಅದರಲ್ಲಿ ಒಂದು ಗೂಗಲ್ ಹೊಡೆದ್ಬಿಟ್ಟು ನೀವು ಬಂದುಬಿಟ್ರೆ ಹೇಗೆ? ಸೊ ಲೇಟೆಸ್ಟ್ ಜೆನ್ಜಿ ವಾಟ್ ಪೇರೆಂಟ್ಸಿಗೆ ನಾನು ಹೇಳೋದೇನೆಂದರೆ, ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾ ಇರಲಿ, ಗೂಗಲ್ ಇರಲಿ, ಡಯಾಗ್ನೋಸಿಸ್ಗೆ ಆ ಇನ್ಫಾರ್ಮೇಷನ್ನ ನಿಮ್ಮ ಮಗುಗೋಸ್ಕರ ಯೂಸ್ ಮಾಡಬೇಡಿ. ದೇರ್ ಆರ್ ಸರ್ಟನ್ ಜನರಲ್ ಟಿಪ್ಸ್ ನಾನು ಕೊಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಜನರಲ್ ಟಿಪ್ಸ್ ಕೊಡ್ತೀನಿ. ಮಗುಗೆ ಹ್ಯಾಕ್ ರ್ಯಾಪ್ ಮಾಡಬೇಕು,
ಮಗು ಯಾವಾಗ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು ಅದೆಲ್ಲ ಕೊಡ್ತೀನಿ ನಾನು. ಅದು ನೋಡ್ಕೊಂಡು ಇದು ಮಾಡಿ. ರ್ಯಾಂಡಮ್ ಆಗಿ ನೀವೆಲ್ಲ ನೋಡಿದ್ರೆ ಸ್ಟ್ರೆಸ್ ಆಗೇ ಆಗುತ್ತೆ. ನೆಗೆಟಿವಿಟಿ ಫಸ್ಟ್ ಬ್ರೈನ್ ತೊಗೊಳುತ್ತೆ ಪಾಸಿಟಿವ್ಗಿಂತ. ಬಟ್ ವೈ ಈಸ್ ದ್ಯಾಟ್ ಗೂಗಲ್ನ ನಂಬೋದು ಜನ ನಂಬಲ್ಲ ಇವಾಗಿನ ಪೇರೆಂಟ್ಸ್. ದೇ ಬಿಲೀವ್ ಗೂಗಲ್, ನಾಟ್ ಪೀಪಲ್. ಕರೆಕ್ಟ್. ಇಟ್ ಈಸ್ ಸ್ಯಾಡ್. ನಾನು ಮೊನ್ನೆ ಒಬ್ಬರಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ರಿಲೇಟಿವ್ ಯಾವಾಗ ನೋಡಿದ್ರು ಜಸ್ಟ್ ಲೈಕ್ ಮೆನಿ ಆಫ್ ಅಸ್ ಯಾವಾಗ ನೋಡಿದ್ರು ಅಂತ ಇದ್ರು. ನಾವೊಂದೇನು ಹೇಳಿದೆ ಅವನಿಗೆ, ಸ್ಕ್ರೀನ್ ಟೈಮ್ ಅಂತಿರಲ್ಲ, ಸ್ಕ್ರೀನ್ ಟೈಮ್ ಬಗ್ಗೆ ನಂಗೆ ಟೆನ್ಷನ್ ಇಲ್ಲ, ಫೋನಿಗೆ ಹ್ಯೂಮನ್ ಟೈಮ್ ಜಾಸ್ತಿ ಆಗಿದೆ, ಸ್ವಲ್ಪ ಕಡಿಮೆ ಮಾಡು. ಫೋನ್ ಪಾಪ ಇರಿಟೇಟ್ ಆಗಿಬಿಟ್ಟಿದೆ ಹ್ಯೂಮನ್ ಫೇಸ್ ನೋಡಿ ಅಧಿಕಾರ ಕಡಿಮೆ ಮಾಡು ಅಂತ ಹೇಳ್ತೀನಿ ನಾನೀಗ, ಉಲ್ಟಾ ಹೇಳ್ತಾ ಇದ್ದೀನಿ. ಸೊ ಈಗ ಹೇಗೆ ಹಾಕಿದೆ ಅಂದರೆ ಹ್ಯೂಮನ್ ಟಚ್ ಹೊರಟೋಗ್ತಾ ಇದೆ. ಕಮ್ಯುನಿಕೇಟ್ ಮಾಡಬೇಕು, ಒಂದು ಎಕ್ಸ್ಪರ್ಟ್ ಒಪಿನಿಯನ್ ತೊಗೋಬೇಕು, ಯಾರಿಗಾರು ಮೀಟ್ ಆಗಬೇಕು ಹೊರಡ್ತದೆ. ಇಟ್ ಕುಡ್ ಬಿ ಮೆನಿ ರೀಸನ್ಸ್ ದೇರ್. ಹೆಲ್ತ್ ಕೇರಲ್ಲೂ ಸುಮಾರು ಕಡೆ ಜನರಿಗೆ ತೊಂದರೆ ಆಗಿದೆ. ಕೆಲವರಿಗೆ ಏನೋ ಅನ್ಸ್ಕ್ರೂಪುಲಸ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ, ಕೆಲವರಿಗೆ ಏನೋ ಫ್ರಾಡುಲೆಂಟ್ ಆ್ಯಕ್ಟಿವಿಟೀಸ್, ಯಾರೋ ಮೋಸ ಹೋಗಿದ್ದಾರೆ, ಯಾರೋ ಏನೋ ಮಾಡಿದ್ದಾರೆ. ಅದು ಟ್ರಸ್ಟ್ ಫ್ಯಾಕ್ಟರು 20-30% ಸ್ವಲ್ಪ ಡಿಮಿನಿಷ್ ಆಗಿರ್ಬೋದು. ಯಾಕೆ ನಾನು ಹಾಸ್ಪಿಟ್ಲ್ಗೆ ಹೋಗಿ ಯಾವುದೋ ಹಾಸ್ಪಿಟ್ಲ್ಗೆ ಹೋಗಿ ಅವ್ರು ಏನೋ ಟೆಸ್ಟ್ ಮಾಡ್ತಾರೆ, ಇದು ಮಾಡ್ತಾರೆ, ಸುಮ್ಮನೆ ನಾನು ಗೂಗಲ್ ಸರ್ಚ್ ಮಾಡ್ತೀನಿ ಅಂತ, ಅದೊಂದು ರೀಸನ್ ಇರ್ಬೋದು. ಈಸಿ ಕನ್ವೀನಿಯನ್ಸ್. ಏನೋ ಕೂತ್ಕೊಂಡೆ, ವಾಶ್ರೂಮಲ್ಲೇ ಕೂತ್ಕೊಂಡಿದ್ದೀನಿ, ಡೌಟ್ ಬಂತು, ಮಗು ಜಾಂಡಿಸ್. ಅಯ್ಯಯ್ಯೋ ಬ್ರೈನಿಗೆ ಹೊಟ್ಟೋಗುತ್ತಂತೆ, ಅಯ್ಯಯ್ಯೋ ಆಮೇಲೆ ಬ್ರೈನ್ ಫೇಲ್, ಅಯ್ಯೋ ಅಲ್ಲಿಂದನೇ ನನಗೆ ಅರ್ಜೆಂಟಾಗಿ ಒಂದು ಅಪಾಯಿಂಟ್ಮೆಂಟ್. ಅಲ್ಲಿ ಅರ್ಜೆಂಟಿಗೆ ಹೋಗಿದ್ದಾನೆ ವಾಶ್ರೂಮ್ ಪಾಪ, ಅಲ್ಲಿಂದ ಇನ್ನೊಂದು ಅರ್ಜೆಂಟು. ಸೊ ಒಂದೊಬ್ಬರು ಮದರ್ ಬಂದಿದ್ರು ರೀ. ನಾನು ಹೇಳ್ತಿರೋದು ಸ್ಟ್ರೆಸ್ ಎಕ್ಸಾಂಪಲ್ಸ್ ನಿಮ್ಗೆ ಹೇಳ್ತೀನಿ. ಅವ್ರು ಬಂದಿರೋದು ಯಲಹಂಕದಿಂದ ಬಂದಿದ್ದಾರೆ, HSR ಲೇಔಟಿಗೆ ಬಂದಿದ್ದಾರೆ. ಸ್ವಲ್ಪ ಪ್ಯಾನಿಕ್ನು, ಜಸ್ಟ್ ಲೈಕ್ ಎ ಮದರ್. ಎವ್ರಿ ಮದರ್ ಇಸ್ ಮದರ್ ಇಂಡಿಯಾ, ಅಷ್ಟು ಪ್ರೀತಿ ಇರ್ತದೆ. ಬಂದಿದ್ದಾರೆ, ಬಂದು ಡಾಕ್ಟರ್ ಹಾಯ್ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ, ಕೂತ್ಕೊಳ್ಳಿ ಮೇಡಮ್. ಏನಾಯ್ತು ಮೇಡಮ್, ಏನಾಯಿತು ಮೇಡಮ್, ಇವತ್ತೊಂದು ಅನ್ಯೂಶುವಲ್ ಆಯಿತು ಸರ್, ಸ್ವಲ್ಪ ಸ್ಟ್ರೇಂಜ್ ಬಿಹೇವಿಯರ್ ಆಯಿತು. ಏನಾಯಿತು ಮೇಡಮ್? ನಮ್ಮ ಮಗು ಡೈಪರ್ ಹತ್ರ ಚೇಂಜ್ ಮಾಡ್ತಾಯಿದ್ದೆ ಸರ್, ಚೇಂಜ್ ಮಾಡಬೇಕಾದ್ರೆ ಅದು ಯೂರಿನ್ ಪಾಸ್ ಮಾಡ್ತು, ಡೈರೆಕ್ಟ್ ನನ್ನ ಫೇಸ್ ಮೇಲೆ ಪಾಸ್ ಮಾಡಿಬಿಡ್ತು ಯೂರಿನ್ ಅಂದರು. ಹೌದಾ ಮೇಡಮ್? ಓಕೆ ಹಾಂ, ಏನಾಯ್ತು ಮೇಡಮ್, ಪ್ರಾಬ್ಲಮ್ ಏನು? ಇದೇ ಸರ್ ಪ್ರಾಬ್ಲಮ್ಮು ಸರ್, ಇದೇ ಸರ್ ಪ್ರಾಬ್ಲಮ್. ಹಸ್ಬೆಂಡ್ ಕೂತ್ಕೊಂಡಿದ್ರು. ಸರ್ ಏನು ಸರ್ ಪ್ರಾಬ್ಲಮ್ಮು? ಏನಿಲ್ಲ ಸರ್, ಇದೇ ಅಂತೆ ಪ್ರಾಬ್ಲಮ್ಮು, ಅದು ನನಗೂ ಅರ್ಥ ಆಗ್ತಿಲ್ಲ. ಇದು ಏನು ಮಾ ಅಂದೆ. ಸರ್ ಅಷ್ಟು ಫೋರ್ಸಾಗಿ ಹೊಡಿತಾ, ಅದು ನನಗೆ ಅಷ್ಟು ಫೋರ್ಸಾಗಿ ಮಾಡ್ತಾರ ಮಕ್ಕಳು. ನಾನು ಕೂತ್ಕೊಂಡಿರೋ ನಿಮಿಷ ಈ ಥರ ಸ್ಟ್ರೆಸ್ಗಳು. ವಾಟ್ ಶುಡ್ ವಿ ಡೂ?